ಮಹಾಗಣಾಧಿಪತಿಯ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಅನಿತ್ಯ ತೃಪ್ತಾಯೇ ನಮಃ ಬಗ್ಗೆ ಓದ್ತೀನಿ. ಅನಿತ್ಯವಾದ ಜಗತ್ತನ್ನು ಭಕ್ಷಿಸಿ ತೃಪ್ತಿ ಪಡುವವಳು, ಅನಿತ್ಯವಾದ ಅಜ್ಞಾನವನ್ನು ನಾಶ ಮಾಡಿ ಸಂತೋಷ ಪಡುವವಳು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಎಂಬ ಭಗವದ್ಗೀತಾ ವಚನದಂತೆ ಅನಿತ್ಯವಾದ ಪತ್ರ ಪುಷ್ಪ ಫಲಗಳಿಂದಲೂ ತೃಪ್ತಿ ಪಡುವವಳು. ಆ ಎಂದರೆ ಪರಬ್ರಹ್ಮ, ಅದರಲ್ಲಿ ನಿತ್ಯ ತೃಪ್ತಳು. ಮುಂದಿನದು ಮುನಿ ಮಾನಸ ಹಂಸಿಕಾಯೇ ನಮಃ. ಪ್ರಪಂಚ ವ್ಯವಹಾರದಲ್ಲಿ ಇದ್ದರೂ ಅದಕ್ಕೆ ಅಂಟದೆ ಮೌನವಾಗಿರುವ ಬ್ರಹ್ಮನಿಷ್ಠನಿಗೆ ಮುನಿ ಎಂದು ಹೆಸರು. ಹಂಸೆಯು ಸರೋವರದಲ್ಲಿ ನಲಿದಾಡುತ್ತಾ ಸಂಚರಿಸುತ್ತಿರುವಂತೆ ಬ್ರಹ್ಮನಿಷ್ಠನ ಮನಸ್ಸೆಂಬ ಸರೋವರದಲ್ಲಿ ನಲಿದಾಡುತ್ತಾ ಸಂತೋಷವಾಗಿರುವವಳು. ಮುಂದಿನದ್ದು ಸತ್ಯವ್ರತಾಯೇ ನಮಃ. ಅನಿತ್ಯವಲ್ಲದ ಶಾಶ್ವತವಾದ ಪರಬ್ರಹ್ಮ ಪದವಿಯನ್ನು ಅನುಸರಿಸಿರುವ ಆಚರಣೆಯ ಸ್ವರೂಪದವಳು. ಮುಂದಿನದ್ದು ಸತ್ಯರೂಪಾಯೇ ನಮಃ. ಶಾಶ್ವತವಾದ ತ್ರಿಕಾಲದಲ್ಲೂ ಯಾವ ಬಾಧೆಯೂ ಇಲ್ಲದೆ ಏಕಸ್ವರೂಪಿಯಾಗಿರುವ ಪರಬ್ರಹ್ಮ ಸ್ವರೂಪಿಣಿಯು. ಮುಂದಿನದ್ದು ಸರ್ವಾಂತರ್ಯಾಮಿಣ್ಯೈ ನಮಃ. ಚರಾಚರ ರೂಪವಾದ ಬ್ರಹ್ಮಾಂಡದಲ್ಲೆಲ್ಲ ಒಳಗಡೆ ಇದ್ದುಕೊಂಡು ಪ್ರಕಾಶಿಸುತ್ತಿರುವವಳು. ಶ್ರೀಮಾತ್ರೇ ನಮಃ.